ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನೆನ್ನೆ ಸ್ವಲ್ಪ ಬ್ಯುಸಿ ಇದ್ವಿ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಂತಲೇ ಲೆವೆಲ್ಸ್ ಬಂದಿಲ್ಲ ಅಂತ ಬೆಳಗ್ಗೆ ನಾನೇ ಟೆಲಿಗ್ರಾಮಲ್ಲಿ ಕೂಡ ಕಾಲ್ಸ್ ಕೊಟ್ಟಿದ್ದೆ. ಪ್ರಾಫಿಟ್ ಬಂದಿದೆ ಇಲ್ಲ ನೋಡ್ಕೋಬೋದು ನೀವು. ಇಲ್ಲಿ ಕ್ಲೀನಾಗಿ ಬರೆದು ಕೊಟ್ಟಿದ್ದೆ. ಇದು ಸಿ ಪಿ, ಇದು ಸಿ ಅಂತ ಎಂಟ್ರಿ ಪ್ರೈಸೆಲ್ಲ ನಾನೇ ಕೊಟ್ಬಿಟ್ಟಿದ್ದೆ. ನೋಡಿ ಬಂದಿದೆ, ಸೇಮ್ ಹೋಗಿದೆ. ಓಕೆ, ಪ್ರಾಫಿಟ್ ಬಂದಿದೆ. ಅದಾದಮೇಲೆ ಮಾರ್ಕೆಟ್ ಪ್ರಾಫಿಟ್ ಬಂದಾದಮೇಲೆ ಕಂಪ್ಲೀಟಲ್ಲಿ ಸೈಡ್ ವೇಸಲ್ಲಿ ಇತ್ತು, ರೈಟ್. ಇದು ಫ್ಲಾಗ್ ಹಾಕಿದ್ವಿ, ಇಲ್ಲಿ ಸಪೋರ್ಟ್ ತೊಗೊಂಡು ಇಲ್ಲಿಂದ ಸಿ ಮಾಡಿ ಅಂತ ಹೇಳಿದ್ವಿ. ಸಿ ತೊಗೊಂಡು ಪರ್ಫೆಕ್ಟಾಗಿ ಹೋಯಿತು. ಅದಾದಮೇಲೆ ಇಲ್ಲಿ ಸೈಡ್ ವೇಸಲ್ಲಿ ಇತ್ತು. ನಾವು ಯಾವುದೇ ರೀತಿ ಟ್ರೇಡ್ ಮಾಡಿಲ್ಲ, ಸೈಡ್ ವೇಸ್ ಮಾರ್ಕೆಟ್ ಅಂತ ಬಿಟ್ಬಿಟ್ವಿ, ಏನೂ ಮಾಡಿಲ್ಲ ಅದರಲ್ಲಿ. ಓಕೆ, ಕ್ಲಿಯರ್. ಇದು ಇವತ್ತು ಮಾಡಿರೋದು. ಈಗ ನಾಳೆ ಏನು ಮಾಡಬೇಕಂತ ನೋಡ್ಕೊಳ್ಳಿ. ತುಂಬ ಸಿಂಪಲ್ ಇರ್ತದೆ. ಇನ್ನೂ 3 ಗಂಟೆ 15 ನಿಮಿಷ 16 ನಿಮಿಷ ಟೈಮ್ ನಡೀತಾ ಇದೆ, ಲೈವ್ ಇದೆ. ಆದರೂ ಪರವಾಗಿಲ್ಲ, ನೋಡ್ಕೊಳ್ಳಿ, ಲೆವೆಲ್ಸ್ ಇವೆ. ಓಕೆ, ನಾಳೆ ಈಗ ನೀವು ಇದ್ರ ಕೆಳಗಡೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ ಕ್ಯಾಂಡಲ್ ಲೋ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಇದ್ರ ಕೆಳಗಡೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆಗಬೇಕು. ಬ್ರೇಕ್ ಮಾಡಾದಮೇಲೆ ರೀಟ್ರೆಸ್ ಮಾಡಿ ಲೆವೆಲ್ ಕ್ರಾಸ್ ಆಗುವಾಗ ನೀವು ಸೆಲ್ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ನೋಡ್ಕೊಂಡು ಮಾಡಿ. ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳುತ್ತೆ, ಅದಾದಮೇಲೆ ಇಲ್ಲಿವರೆಗೂ ಬರೋ ಚಾನ್ಸ್ ಇದೆ. ಇದು ಬಂದಮೇಲೆ ಇಲ್ಲಿಂದ ಬೈ ಮಾಡೋಣ. ಇದು ಫಸ್ಟ್ ಸಿನಾರಿಯೋ. ಸೆಕೆಂಡ್ ಒನ್, ಇಲ್ಲ ಬೈ ಮಾಡಬೇಕು ಅಂದರೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ, ಇಲ್ಲ ಫ್ಲ್ಯಾಟೇ ಓಪನ್ ಆಗಲಿ. ಓಕೆ, ಈ ಝೋನಲ್ಲಿ ಓಪನ್ ಆಗಿ ಫೈಟ್ ಮಾಡಿ. ಈ ಝೋನ್ ಇದೆಯಲ್ಲ, ಈ ಕಲರ್ 48,300, ಇದ್ರ ಮೇಲೆ ಹೋಗಿ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಓಕೆ, ತುಂಬ ಸಿಂಪಲ್ ಇರ್ತದೆ, ನೋಡ್ಕೊಳ್ಳಿ. ಇದು ಪಿ, ಇದು ಸಿ. ಇದಕ್ಕೆ ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ, ನೋಡ್ಕೊಂಡು ಮಾಡಿ. TSL ಮಾಡ್ತಾ ಬನ್ನಿ ಇಲ್ಲಿವರೆಗೂ. ಇದು ನೀವು ಇಲ್ಲಿ ಬೈ ಮಾಡಿದ್ಮೇಲೆ ಇಲ್ಲಿವರೆಗೂ ಹೋಗೋ ಚಾನ್ಸ್ ಇದೆ, ನೋಡ್ಕೊಳ್ಳಿ. ಸೇಮ್ ಲೆವೆಲ್ಸ್ ಲಾಸ್ಟ್ 3 ಡೇಸಿಂದ ಏನು ಚೇಂಜ್ ಆಗೋಲ್ಲ, ಇದೇ ಲೆವೆಲ್ಸ್. ಕಾಪಿ ಮಾಡ್ಕೊಳ್ಳಿ, ನಿಮ್ಗೇನಾದರೂ ನಿಮ್ಮ ಅನಾಲಿಸಿಸ್ಗೆ ಹೆಲ್ಪ್ ಆದರೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ, ಲೆವೆಲ್ಸ್ ಹಾಕ್ಕೊಂಡ್ರಿ ಲೆವೆಲ್ಸ್ ವರ್ಕ್ ಆಗ್ತವೆ ಅಂತ. ಹಾಕ್ಕೊಂಡಿರೋರಿಗೆ ಅದು ಗೊತ್ತಾಗಿರುತ್ತೆ. ಇಲ್ಲ ಎಷ್ಟೋ ಸಲ ಹೇಳಿರ್ತೀನಿ ಕೂಡ. ರೆಸಿಸ್ಟೆನ್ಸ್ ಅನ್ನೋದು ನೋಡ್ಕೊಳ್ಳಿ ಇಲ್ಲಿ. ಇದು ನಮ್ಮ ರೆಸಿಸ್ಟೆನ್ಸ್ ಎಲ್ಲರ ಹತ್ರ ಇರುತ್ತೆ, ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ. ನಿಮ್ಮ ಲೆವೆಲ್ ಚೆಕ್ ಮಾಡ್ಕೋಬೋದು. ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್ ಮಾಡಿದ್ಮೇಲೆ ಇಲ್ಲಿ ಆಲ್ಟ್ ಆಗಿದೆ ನೋಡಿ. ಆಲ್ಟ್ ಆಗಿ ಮತ್ತೆ ಸ್ಟ್ರಾಂಗ್ ಕ್ಯಾಂಡಲಲ್ಲೇ ಬೇಕು ನಮ್ಮ ಲೆವೆಲ್ ಬ್ರೇಕ್ ಮಾಡೋಕ್ಕೆ. ಬ್ರೇಕ್ ಮಾಡಿದ್ಮೇಲೆ ರೀಟ್ರೆಸ್ ಮಾಡುತ್ತೆ ಅಂತ ಇವಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳಿದ್ವಲ್ಲ, ಪ್ರತಿ ವಿಡಿಯೋದಲ್ಲಿ ಹೇಳ್ತೀವಿ. ರೀಟ್ರೆಸ್ ಅಂದರೆ ನೋಡಿ, ಇದೆ ಕಾಣ್ತಿದೆಯಾ ಇಲ್ಲಿ ರೀಟ್ರೆಸ್ಮೆಂಟ್. ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್ ಆಯಿತು, ಇಲ್ಲಿ ರೀಟ್ರೆಸ್ಮೆಂಟ್ ನೋಡಿ. ಒಂದು ನಿಮಿಷ ಇರಿ, ಈ ರೀಟ್ರೆಸ್ಮೆಂಟ್ ನೋಡಿ. ಪರ್ಫೆಕ್ಟಾಗಿ ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ರೀಟ್ರೆಸ್ ಮಾಡಿ ಅದೇ ಲೆವೆಲ್ಗೆ ಅಲ್ಲಿಂದ ಮೂಮೆಂಟಮ್ ಬಂದಿದೆ. ಓಕೆ, ಇದು ಬಂದಾದಮೇಲೆ ಲೈವಲ್ಲಿದ್ದ ಸ್ಟೂಡೆಂಟ್ ನಾನು ಬೆಳಿಗ್ಗೆನೇ ಮಾರ್ಕೆಟ್ ಮುಗಿದ ಮೇಲೆ ಬಂದು ಅಂತ ಏನು ಹೇಳಿಲ್ಲ, ಬೆಳಿಗ್ಗೆನೇ ಬರ್ಕೊಟ್ಟಿದ್ದೆ ನಾನು. ಇವಾಗ ಮೇಲೆ ಹೋಗಿ ಮಧ್ಯಾಹ್ನ ಮೇಲೆ ಫೈಟಾಗಿ ಫಾಲ್ ಆಗುತ್ತೆ ಅಂತ ಪರ್ಫೆಕ್ಟಾಗಿ ಪಿನ್ ಟು ಪಿನ್ ವರ್ಕ್ ಆಗಿದೆ. ಇವಾಗ ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ ನೋಡಿದ್ರೆ ಕೂಡ ಅವ್ರಿಗೆ ಗೊತ್ತಾಗಬೇಕು, ಹೌದು ಬರ್ಕೊಟ್ಟಿದ್ರಿ ಇವರು ಅಂತ. ಇದು ಮೇಲೆ ಹೋಗ್ತಾ ಇದೆ. ಮಧ್ಯಾಹ್ನ ಇಲ್ಲಿ ಸ್ವಲ್ಪ ಫೈಟ್ ಮಾಡಿ ಸೆಕೆಂಡ್ ಹಾಫಲ್ಲಿ ಫಾಲ್ ಆಗುತ್ತೆ ಅಂತ ಹೇಳಿದ್ದೆ. ಪರ್ಫೆಕ್ಟಾಗಿ ಫಾಲ್ ಆಗಿದೆ, ನೋಡ್ಕೊಳ್ಳಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ, ನಿಫ್ಟಿ. ಈಗ ನಿಫ್ಟಿ ನಾಳೆ ಏನು ಮಾಡಬೇಕು ನೋಡೋಣ. ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಿಫ್ಟಿ ಅನ್ನೋದು ನಾಳೆ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ, ಪ್ಲಸ್ ವೀಕ್ಲಿ ಎಕ್ಸ್ಪೈರಿ ಕೂಡ ಇರುತ್ತೆ. ಎಕ್ಸ್ಪೈರೀಸ್ ಇರ್ತವೆ. ಫ್ಯೂಚರ್ಸ್ ಅನ್ನೋದೆಲ್ಲ ಎಕ್ಸ್ಪೈರಿ ಆಗ್ತವೆ ನಾಳೆ. ಅದರಿಂದ ನಾಳೆ ನಿಮಗೆ 0 to ಹೀರೋ ಮಾಡೋರಿಗೆ ಒಳ್ಳೆ ಎಂಟ್ರಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ, ಯಾಕೆ ಸಿಗುತ್ತೆ ಕೂಡ ನೋಡ್ಕೊಳ್ಳಿ. ಎಂಟ್ರಿ ಸಿಗುತ್ತೆ ಅಂದಮೇಲೆ ಅದಕ್ಕೆ ರೀಸನ್ ಇರಬೇಕಲ್ಲ, ಯಾಕೆ ಸಿಗುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿಂದ ನೀವು ನೋಡಿಕೊಂಡ್ರೆ 1 2 3 4 ಕಂಪ್ಲೀಟ್ 4 ಡೇಸ್ ಮಾರ್ಕೆಟ್ ಅನ್ನೋದು ಅಪ್ ಟ್ರೆಂಡಲ್ಲಿದೆ. ಈ ಫಾಲಲ್ಲಿ ರಿಕವರಿ ಕೂಡ ಆಗಿದೆ, ರೈಟ್. ಎಲ್ಲರಿಗೂ ಕಾಣ್ತಾ ಇದೆ ಚಾರ್ಟ್ ಕಾಣಿಲ್ಲ ಅಂದರೆ ಈ ಥರ ಇಟ್ಕೊಂಡು ನೋಡಿ. ಕಂಪ್ಲೀಟ್ 4 ಡೇಸ್ ರಿಕವರಿ ಆಗಿದೆ. ಈ 5th ಡೇ ಬಂದುಬಿಟ್ಟು ನಮಗೆ ಎಕ್ಸ್ಪೈರಿ ಇರೋದ್ರಿಂದ ಈ ಮೂಮೆಂಟಮ್ ಪೂರ್ತಿ, ಈ ಪ್ರಾಫಿಟ್ ಪೂರ್ತಿ ಯಾರು ಇಟ್ಕೊಳ್ಳಲ್ಲ, ಎಲ್ಲ ಎಕ್ಸಿಟ್ ಮಾಡ್ತಾರೆ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದುಬಿಟ್ಟು ಫ್ಯೂಚರ್ಸ್ ಅನ್ನೋದು ಎಕ್ಸ್ಪೈರಿ ಆಗೋದ್ರಿಂದ
ಪೊಸಿಷನ್ ಅನ್ನೋದನ್ನು ಹೊಸ ಪೊಸಿಷನ್ ರೋಲ್ ಓವರ್ ಆಗ್ತಾವಲ್ಲ, ರೋಲ್ ಓವರ್ ಮಾಡ್ತಾರೆ. ಹೊಸ ಪೊಸಿಷನ್ ಕ್ಲೋಸ್ ಮಾಡಿ ಹೊಸ ಪೊಸಿಷನ್ ತಗೊಳ್ತಾರೆ. ತಗೋಬೇಕಂದ್ರೆ ಫಸ್ಟ್ ಇದನ್ನು ಕ್ಲೋಸ್ ಮಾಡಬೇಕಲ್ವ, ಇದು ಕ್ಲೋಸ್ ಮಾಡುವಾಗ ಮಾರ್ಕೆಟ್ ಫಾಲ್ ಆಗುತ್ತೆ. ಪ್ಲಸ್ ಮಾರ್ಕೆಟ್ ಒಂದು ವಾರದಿಂದ ಅಪ್ ಟ್ರೆಂಡಲ್ಲಿ ಇರೋದ್ರಿಂದ ಎಕ್ಸ್ಪೈರಿ ದಿನ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಇದು ಥರ್ಡ್ ಪಾಯಿಂಟ್. ಓಕೆ, ಈ ಮೂರು ನೋಡಿಕೊಂಡು ನಾಳೆ ನೀವು ವೆಯ್ಟ್ ಮಾಡಿ. ಫಸ್ಟ್ ಸ್ಟಾಪ್ ಗ್ಯಾಪ್ ಅಪ್ ಆಗಲಿ, ಫ್ಲಾಟ್ ಓಪನ್ ಆಗಿ ಫಸ್ಟ್ ಸ್ಟಾಪ್ ಪೂರ್ತಿ ಮೇಲೆ ಹೋದರೆ ಇದೊಂದು ಝೋನ್ ನೋಡ್ಕೊಳ್ಳಿ. 25,520 ಇದು ಒಳ್ಳೆ ನಂಬರ್, ಇದು ಒಳ್ಳೆ ರೆಸಿಸ್ಟೆನ್ಸ್. ಇದು ಈ ಝೋನ್ ಒಳಗಡೆ ಹೋದರೆ ನಿಮ್ಮ ಅನಾಲಿಸಿಸ್ ಪ್ರಕಾರ, ನಿಮ್ಮ ಪ್ಯಾಟ್ರನ್ ಪ್ರಕಾರ, ಪ್ಲಸ್ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ಪ್ರಕಾರ ನೀವು ಇಲ್ಲಿಂದ ಸೆಲ್ ಪ್ಲಾನ್ ಮಾಡ್ಕೊಳ್ಳಿ. 0 to ಹೀರೋ ಒಳ್ಳೆ ಪ್ರಾಫಿಟ್ ಬರೋ ಚಾನ್ಸಸ್ ಇದೆ ನಾಳೆ. ಓಕೆ, ಇಲ್ಲ ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಗಿ ಫಸ್ಟ್ ಕರೆಕ್ಷನ್ ಬಂದರೆ ಈ ಲೆವೆಲ್ವರೆಗೂ ಬರಲಿ. ಇದು ಬಂದಮೇಲೆ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್. ಇಲ್ಲಿ 15 ಮಿನಿಟ್ಸ್ ವೆಯ್ಟ್ ಮಾಡಿ. ಈ ಲೆವೆಲ್ ಹತ್ರ ಬಂದಾಗ ನಾನೇ ಅಪ್ಡೇಟ್ ಮಾಡ್ತೀನಿ ಎಲ್ಲ ಗ್ರೂಪಲ್ಲಿನೂ. ಓಕೆ, ನೀವು ನಾಳೆ ಇದ್ರ ಕಡೆ ಮಾತ್ರ ಪ್ಲ್ಯಾನ್ ಮಾಡಿ. ಫಸ್ಟ್ ಸ್ಟಾಪ್ ಮೇಲೆ ಹೋಗಿ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಬಂದಮೇಲೆ ಇಲ್ಲಿಂದ ಬೈಯಿಂಗ್ ಏನಾದರೂ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಇದೇ ಲೆವೆಲ್ಸ್ ಕಾಪಿ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಏನಾದರೂ ಹೆಲ್ಪ್ ಆದರೆ. ಫಿನ್ ನಿಫ್ಟಿ ನೋಡ್ಕೋಬೋದು. ಫಿನ್ ನಿಫ್ಟಿ ಲೆವೆಲ್ಸ್ ಹಾಕಿರೋದು ನೀವು ಎಲ್ಲರಲ್ಲೂ ಚೆಕ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಎಲ್ಲಾದರೂ ಚೆಕ್ ಮಾಡ್ಕೊಳ್ಳಿ. 3 days ಆಯಿತು ಲೆವೆಲ್ಸ್ ಹಾಕಿ. ಲೆವೆಲ್ ಹೆಂಗೆ ವರ್ಕ್ ಆಗಿದೆ ಅಂತ ಈ ಥರ ಜೂಮ್ ಮಾಡಿ, ಕಂಪ್ಲೀಟ್ ಫುಲ್ ಜೂಮ್ ಮಾಡಿ ಚೆಕ್ ಮಾಡಿ ನೋಡಿ. ಪರ್ಫೆಕ್ಟ್ ಪಿನ್ ಟು ಪಿನ್ ವರ್ಕ್ ಆಗಿರುತ್ತೆ. ಅದಾದಮೇಲೆ ಕೂಡ ನೀವು ನೋಡ್ಕೊಳ್ಳಿ, ನಮ್ಮ ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ಸ್ಟ್ರಾಂಗ್ ಕ್ಯಾಂಡ್ಲೇ ಬರಬೇಕು. ಇಲ್ಲಿ ನೋಡಿ, ಸ್ಟ್ರಾಂಗ್ ಕ್ಯಾಂಡ್ಲ್ ಎಷ್ಟು ದೊಡ್ಡ ಕ್ಯಾಂಡ್ಲ್ ಬಂದಿದೆ. ಇದು ಬಂದಾದಮೇಲೆ ಮೇಲೆ ಹೋಗಿ ಅದೇ ಲೆವೆಲ್ ರಿಜೆಕ್ಟ್ ಆಗಿ ಅಲ್ಲಿಂದನೇ ಅದೇ ಝೋನಲ್ಲಿ ಇದ್ದೋಯ್ತು. ಮಾರ್ಕೆಟ್ ಮುಗಿದ ಮೇಲೆ ಬಂದು ಲೆವೆಲ್ಸ್ ಹಾಕ್ತಾ ಇಲ್ಲ, 3 days ಮುಂಚೆನೇ ಲೆವೆಲ್ಸ್ ಹಾಕಿರೋದು. ನೀವು ಹೋಗಿ ಚೆಕ್ ಮಾಡ್ಕೋಬೋದು, ಯೂಟ್ಯೂಬಲ್ಲಿ ಇರ್ತದೆ. ಓಕೆ, ನಾಳೆಗೂ ಸೇಮ್ ಲೆವೆಲ್ಸ್ ಇಟ್ಕೊಳ್ಳಿ. ಈ ಲೆವೆಲ್ ಅನ್ನೋದು ಸ್ವಲ್ಪ ಕಲರ್ ಚೇಂಜ್ ಮಾಡಬೇಕು, ಮಾಡ್ತೀನಿ. ನೋಡಿ, ಈ ಲೆವೆಲ್ಸ್ ಇದೇ ಇಟ್ಕೊಳ್ಳಿ. ಈ ಝೋನಲ್ಲಿ ಓಪನ್ ಆದರೆ ವೆಯ್ಟ್ ಮಾಡಿ. ಇದ್ರ ಕೆಳಗಡೆ ಬಂದರೆ 15 ಮಿನಿಟ್ಸ್ ಕ್ಯಾಂಡಲ್ 50% ಕ್ವಾಂಟಿಟಿಯಲ್ಲಿ ಮಾತ್ರ ಸೆಲ್ ಪ್ಲಾನ್ ಮಾಡಿ. ಓಕೆ, 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಬೇಕು, ರೀಟ್ರೆಸ್ ಮಾಡಿ ಬಂದರೆ 50% ಕ್ವಾಂಟಿಟಿಯಲ್ಲಿ ಮಾತ್ರ ಸೆಲ್ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ಸ್ವಲ್ಪ ತಾಳ್ಟ್ ಆಗುತ್ತೆ, ಇಲ್ಲ ರೀ ಎಂಟ್ರಿ ಬರುತ್ತೆ, ರೀ ಎಂಟ್ರಿ ಮಾಡ್ಕೊಳ್ಳಿ. ಸೆಕೆಂಡ್ ಟಾರ್ಗೆಟ್ ಇಲ್ಲಿವರೆಗೂ ನೀವು ಟ್ರೈ ಮಾಡ್ಬೋದು. ಫ್ಲ್ಯಾಟು ಗ್ಯಾಪ್ ಓಪನ್ ಆಗಿ ಇದ್ರ ಒಳಗಡೆ ಮಾರ್ಕೆಟ್ ಫೈಟ್ ಮಾಡಿ ಈ ಲೆವೆಲ್ ಬ್ರೇಕ್ ಕೊಟ್ಟರೆ 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಬೇಕು. ಬ್ರೇಕ್ ಆಗಿರೋ ಕ್ಯಾಂಡಲ್ ಹೈ ಲೈನ್ ಹಾಕ್ಕೊಳ್ಳಿ, ರೀಟ್ರೆಸ್ ಮಾಡಿ ಮತ್ತೆ ಹೈ ಕ್ರಾಸ್ ಆಗುವಾಗ ಸಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಫೇಕ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಮೇಲೆ ಹೋಗುತ್ತೆ. ಕ್ಲಿಯರ್? ಸೇಮ್ 50%ಅಲ್ಲಿ ಫುಲ್ ಕ್ವಾಂಟಿಟಿ ಬೈ, ಎರಡೂ ಕಡೆ 15 ಮಿನಿಟ್ಸ್ ಕ್ಯಾಂಡಲ್ ರೀಟ್ರೆಸ್ಮೆಂಟು ಬ್ರೇಕ್ಔಟ್ ಇಂಪಾರ್ಟೆಂಟ್. ಓಕೆ, ಇದು ಫಿನ್ ನಿಫ್ಟಿ ಲೆವೆಲ್ಸ್. ಕಾಪಿ ಮಾಡಿ ಇಟ್ಕೊಳ್ಳಿ. ಯಾರಿಗಾದ್ರೂ ಹೆಲ್ಪ್ ಆದರೆ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಓನ್ಲಿ. ಪ್ಲಸ್ ನಮ್ಮ ಅನಾಲಿಸಿಸ್ಸು, ನಮ್ಮ ಲೆವೆಲ್ಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲೊಂದು ಲೈಕ್ ಅನ್ನೋದೊಂದು ಇರ್ತದಲ್ಲ, ಮಾಡಿ. ಆವಾಗ ಗೊತ್ತಾಗುತ್ತೆ ನಮ್ಮ ಲೈಕ್ ಎಷ್ಟು, ನಮ್ಮ ವೀಡಿಯೋನ ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಲೈಕ್ಸ್ ಬರುತ್ತೆ ಅಂತ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ನಾಳೆ ಸಿಗೋಣ. ನಾಳೆ ನೀವು ರೈಸ್ ಆ್ಯಂಡ್ ಸೆಲ್ ಪ್ಲಾನ್ ಮಾಡಿ, ಬೈ ಆ್ಯಂಡ್ ಡಿಪ್ ಏನಾದರೂ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.